ಬಜೆಟ್ಗೆ ಜೇನುತುಪ್ಪ ಅಂತ ಹೇಳಿ ಸಪ್ಪೆ ಬಜೆಟ್ ಮಾಡಿದ ಸಪ್ಪೆ ಬಜೆಟ್ಗೆ ಭಾರತ್ ಮಾತಾ ಕೀ. ಇವತ್ತು ಏನು ಸ್ವೀಟ್ 16 ಬಜೆಟ್ ಅನ್ನ ಸಿದ್ದರಾಮಯ್ಯನವರು ಮಂಡಿಸಿದರೆ 16ನೇ ಬಜೆಟ್ ಮಂಡಿಸಿದರೆ ಇದು ಅಕ್ಷರ ಸಹ ಹಲಾಲ್ ಬಜೆಟ್. ಇದು ಸಾಬರು ಬಜೆಟ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತು ಸಂವಿಧಾನದ ಆಶಯದಂತೆ ಸಂವಿಧಾನದ ಪುಸ್ತಕವನ್ನ ಹಿಡ್ಕೊಂಡು ಎಲ್ಲ ಕಾಂಗ್ರೆಸ್ಸಿಗರು ಓಡಾಡ್ತಿರ್ತಾರೆ. ಆದರೆ ಸಂವಿಧಾನದ ವಿರೋಧಕ್ಕೆ ತಕ್ಕಂತೆ ಇವತ್ತು ಬಜೆಟ್ ಅನ್ನ ಮಂಡಿಸಿದ್ದಾರೆ. ಕಾರಣ ಏನು ಅಂದ್ರೆ ಸಂವಿಧಾನ ಹೇಳುತ್ತೆ ಸರ್ವರಿಗೂ ಸಮಬಾಳು ಸರ್ವರು ಸಮಪಾಲು ಅಂತೇಳಿ. ಆ ಒಂದು ಸಂವಿಧಾನವನ್ನ ಧಿಕ್ಕರಿಸಿ ಕೇವಲ ಒಂದೇ ಒಂದು ಸಮುದಾಯಕ್ಕೆ ಅತಿ ಹೆಚ್ಚು ಬಜೆಟ್ನಲ್ಲಿ ಮೀಸಲಿಟ್ಟಿರ್ತಕ್ಕಂಥದ್ದು ಇದು ಖಂಡನೀಯ ಸಂವಿಧಾನ ವಿರೋಧಿ ನಡೆ. ಏನು ಕಳೆದ ಬಾರಿ ಕಿಸಾನ್ ಸಮ್ಮಾನ್ ಹಣವನ್ನ 4,000 ರೂಪಾಯಿನ ಕಿತ್ತಾಕಿದ್ರಿ, ಅದನ್ನ ಕೊಡೋದ್ರ ಮುಖಾಂತರ ರೈತರ ನೆರವು ಬರಬೇಕು. ಹಿಂದೂ ಹೆಣ್ಮಕ್ಕಳ ಆತ್ಮರಕ್ಷಣೆಗೂ ಕೂಡ ಇವರು ಹಣ ಕೊಡಬೇಕು. ಹಿಂದೂ ಹೆಣ್ಮಕ್ಕಳುಗಳ ಸರಳ ವಿವಾಹಕ್ಕೂ ಹಣ ಕೊಡಬೇಕು. SC ST OBC ಲಿಂಗಾಯತರು ಗೌಡರು ಕುರುಬರು ಸೇರಿದಂತೆ ಎಲ್ಲಾ ಜಾತಿ ವರ್ಗಕ್ಕೂ ಏನು ಅಭಿವೃದ್ಧಿ ಪ್ರಾಧಿಕಾರ ಇದೆ ಆ ಪ್ರಾಧಿಕಾರಕ್ಕೆ ಹಣವನ್ನು ಮೀಸಲಿಡಬೇಕು. ಇದು ಸಂಪೂರ್ಣ ಹಲಾಲ್ ಬಜೆಟ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ್ಲಿಂದನೂ ನಾವೆಲ್ಲರೂ ನೋಡ್ತಾ ಇದ್ದೇವೆ. ಕಾಂಗ್ರೆಸ್ ಸರ್ಕಾರ ಒಂದು ತುಷ್ಟೀಕರಣದ ಒಂದು ಅಲ್ಪಸಂಖ್ಯಾತರ ರಾಜಕಾರಣವನ್ನ ಮಾಡ್ಕೊಳ್ತಾ ಬಂದಿದೆ. ಅದೇ ನಿನ್ನೆ ಅಷ್ಟೇ ಏನು ಸಿದ್ದರಾಮಯ್ಯನವರು ಬಜೆಟ್ ಅನ್ನ ಮಂಡಿಸಿದ್ದಾರೆ. ಆ ಬಜೆಟ್ ನಲ್ಲಿ ಇವತ್ತು ಎಷ್ಟು ಸತ್ಯ ಎತ್ಕಾಣ್ತಾ ಇದೆ ಅಂತಂದ್ರೆ ಕೇವಲ ಒಂದು ಅಲ್ಪಸಂಖ್ಯಾತರ ಓಲೈಕೆಯ ಒಂದು ಬಜೆಟ್ ಅನ್ನ ಮಂಡಿಸಿದ್ದಾರೆ. ಕೇವಲ ಒಂದು ಮುಸ್ಲಿಮರ ಓಟನ್ನು ಕಾಪಾಡತಕ್ಕಂತಹ ಒಂದು ಬಜೆಟ್ ಅನ್ನ ಮಂಡಿಸಿದ್ದಾರೆ. ಇದು ಒಂದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮತ್ತು ಕನ್ನಡಿಗರಿಗೆ ಇದೊಂದು ನಿರಾಶಾದಾಯಕವಾದ ಬಜೆಟ್ ಅಂತಾನೆ ಹೇಳ್ತೇನೆ. ಇದು ಹಿಂದೂ ವಿರೋಧಿ ಸರ್ಕಾರ ಮತ್ತು ಮಹಿಳಾ ವಿರೋಧಿ ಸರ್ಕಾರ ಮತ್ತು ಏನು ಬಡವರ ಮತ್ತು ರೈತರ ದಲಿತರ ಮತ್ತು SC ST ಸಮುದಾಯಗಳಿಗೆ ಒಂದು ಅನ್ಯಾಯವನ್ನು ಮಾಡಿರುವಂತಹ ಒಂದು ಸರ್ಕಾರ ಅಂತಾನೆ ನಾನು ಹೇಳಕ್ ಬಯಸ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.